ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ನಮ್ಮ ತುಳುನಾಡು ಹೇಳುವಂಥದ್ದೇ ಒಂದು ವಿಶೇಷ ರೀತಿಯ ಒಂದು ಊರು. ಈ ತುಳುನಾಡಿನ ದೇವತಾರಾಧನೆ, ದೈವಾರಾಧನೆ ಹಾಗೂ ಇಲ್ಲಿನ ಸಂಸ್ಕೃತಿಯ ವಿಚಾರಗಳು ವಿಶ್ವಮಾನ್ಯವಾದದ್ದು. ಇಲ್ಲಿಯ ಕಟ್ಟಳೆಗಳು, ಇಲ್ಲಿಯ ಆಚರಣೆಗಳು, ಇಲ್ಲಿಯ ಪದ್ಧತಿಗಳು ಇವೆಲ್ಲ ಕೂಡ ವಿಶ್ವಮಟ್ಟದಲ್ಲಿ ಕೂಡ ಎಲ್ಲರೂ ಕೂಡ ಗೌರವಿಸ್ತಾರೆ. ಈಗ ಇಲ್ಲಿಯ ಗುತ್ತು ಮನೆ ಹೇಳುವಂಥ ಒಂದು ವಿಚಾರ. ಈಗ ಪ್ರಕೃತಿದತ್ತವಾದ ಏನು ಪ್ರಕೃತಿಯ ಮಡಿಲಿದೆ ಅಲ್ಲಿ ಗುತ್ತು ಮನೆಯನ್ನು ನಿರ್ಮಿಸಿ ಮನೆಯ ಎದುರು ಭಾಗದಲ್ಲಿ ತಾವು ಗಮನಿಸ್ಬೋದು. ನಾವಿವತ್ತು ಒಂದು ಗುತ್ತು ಮನೆಯ ಚಿತ್ರಣವನ್ನು ತಮಗೆ ತೋರಿಸಲಿಕ್ಕೆ ಹೊರಟಿದ್ದೇವೆ. ಗುತ್ತು ಮನೆಯ ಎದುರು ಭಾಗದಲ್ಲಿರುವ ವಿಶಾಲವಾದ ಗದ್ದೆ, ದೈವಸ್ಥಾನ ಇವೆಲ್ಲರ ಕೂಡ ಮಾಹಿತಿಯನ್ನು ತಮಗೆ ನಾವು ನೀಡಲಿಕ್ಕೆ ಹೊರಟಿದ್ದೇವೆ. ನಾವಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರುವ ಗುತ್ತು ಮನೆ ಯಾವುದು ಅಂತ ಕೇಳಿದರೆ ಕಾರ್ಕಳ ತಾಲೂಕಿನ ಹಿರ್ಗಾನದ ಕಡಂಬಗುತ್ತಿನ ಬಗ್ಗೆ. ತಾವು ಭಾಳಷ್ಟು ಮಂದಿ ನೋಡಿರ್ಬೋದು ಈ ಕಡಂಬಗುತ್ತನ್ನು. ಈ ಕಡಂಬಗುತ್ತು ಹೇಳುವಂಥ ಒಂದು ಗುತ್ತಿನ ಮನೆ ಸುಮಾರು 500 ವರ್ಷಗಳ ಹಿಂದಿನಿಂದ ಕೂಡ ಇಲ್ಲಿಯ ಪದ್ಧತಿಗಳು, ಕಟ್ಟಳೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾಯಿತ್ತು. ಈಗ ತಾವು ಗಮನಿಸ್ಬೋದು ವೀಕ್ಷಕರೇ, ನೋಡಿ, ಇದು ಕಡಂಬಗುತ್ತಿನ ಗುತ್ತು ಮನೆ. ಸುಮಾರು 500 ವರ್ಷಕ್ಕೂ ಮೀರಿ, ಅಂದರೆ 500 ವರ್ಷಕ್ಕೂ ಹಿಂದಿನಿಂದ ಕೂಡ ಇಲ್ಲಿ ವಿಶೇಷ ಆಚರಣೆಗಳು ಇವತ್ತಿಗೂ ಕೂಡ ನಡೀತಾ ಬರ್ತಾಯಿದೆ. ಈಗ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳ 5 ಮತ್ತು 6ನೇ ತಾರೀಕಿಗೆ ಇಲ್ಲಿ ನಾಗಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದೆ. ಹಾಗಾಗಿ ನಾವು ಒಂದು ವಿಶೇಷ ಸಂಚಿಕೆಯನ್ನು ತಮಗಾಗಿ ರೂಪಿಸಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಕಡಂಬಗುತ್ತಿನ ಈ ಮನೆ ಬಹಳಷ್ಟು ವಿಶಾಲವಾದ ಮನೆ. ಈಗ ಈ ವಿಶಾಲವಾದ ಮನೆಯ ಒಳಕ್ಕೆ ನಾವು ತಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಈಗ ಈ ಮನೆಯಲ್ಲಿ ತಾವು ಗಮನಿಸ್ಬೋದು ಹಿರಿಯರಾದ ಸುಲೋಚನಾ ಕಡಂಬತಿಯವರು ಈಗ ವಾಸ್ತವ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಇಲ್ಲಿಯ ಏನು ಧಾರ್ಮಿಕ ಕಟ್ಟಳೆಗಳಿವೆ, ಧಾರ್ಮಿಕ ವಿಚಾರಗಳಿವೆ, ಅವೆಲ್ಲವನ್ನು ಕೂಡ ಅವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ಈ ಮನೆಯ ಸಂಪೂರ್ಣ ಕುಟುಂಬ ಇವರಿಗೆ ಸಹಕಾರ ನೀಡ್ತಾ ಇದೆ. ಈಗ ನಾವು ತಮಗೆ ಈಗ ಮನೆ ಒಳಗೆ, ಅಂದರೆ ಸುಮಾರು 500 ವರ್ಷಗಳಿಂದ ಕೂಡ ಈ ಮನೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಈ ಎದುರಿನ ಭಾಗ 1940ರ ಸುಮಾರಿಗೆ ನಿರ್ಮಾಣ ಆದದ್ದು. ಅದರ ಒಳಗಿನ ಭಾಗ ಎಲ್ಲವೂ ಕೂಡ ಸುಮಾರು 500 ವರ್ಷಗಳಿಂದ ಅದೇ ಮನೆ ಇತ್ತು. ಹಾಗಾಗಿ ನಾವು ಆ ಮನೆಯನ್ನು ತಮಗೆ ತೋರಿಸಲಿಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತೇವೆ. 1940ರಲ್ಲಿ ಈ ಎದುರಿನ ಭಾಗ ಮರು ನಿರ್ಮಾಣ ಆಗಿತ್ತು. ಅದಕ್ಕೆ ಪೂರಕವಾದ ಇಲ್ಲಿ ಇಸವಿಯನ್ನು ಲಗತ್ತೀಕರಿಸಲಾಗಿದೆ. 1940ರಲ್ಲಿ ನಿರ್ಮಾಣ ಆದದ್ದು. ಅದರ ಜೊತೆಗೆ ಇದರ ಒಳಭಾಗದಲ್ಲಿ ಬಹಳಷ್ಟು ಕೊಠಡಿಗಳು ಹಳೆಯ, ಅಂದರೆ ಸುಮಾರು 500 ವರ್ಷಗಳಿಂದ ಕೂಡ ಅದೇ ಕೊಠಡಿ ಇತ್ತು ಅಂತ ಈ ಮನೆಯವರು ಹೇಳ್ತಾರೆ. ಈಗ ಆ ಭಾಗವನ್ನು ತಮಗೆ ನಾವು ತೋರಿಸ್ತೇವೆ. ವೀಕ್ಷಕರೀಗ ನಾವು ಮನೆಯ ಒಳಭಾಗದ ಅಂಗಣದಲ್ಲಿದ್ದೇವೆ. ತಾವು ಗಮನಿಸ್ಬೋದು, ಇದು ಅಂಗಣದ ಭಾಗ. ಈಗ ಈ ಭಾಗ ಅಂದರೆ ನಾವಿರುವ ಎಡಭಾಗದಲ್ಲಿ ಇದು 1940ಕ್ಕೆ ನಿರ್ಮಾಣ ಆದ ಮನೆಯ ಭಾಗಗಳು. ಆದರೆ ನನ್ನ ಬಲಭಾಗಕ್ಕೆ ತಾವು ಗಮನಿಸಿದರೆ ಇದು ಸುಮಾರು 500 ವರ್ಷಗಳಷ್ಟು ಹಿಂದಿನ ಮನೆ. ಇದಕ್ಕೆ ಆ ಕಾಲಘಟ್ಟದಲ್ಲಿ ಮೇಲೆ ಈಗ ಹಂಚು ಹಾಕಿದೆ, ಆದರೆ ಆ ಕಾಲಘಟ್ಟದಲ್ಲಿ ದಂಬೆ ಹಾಕಲಾಗಿತ್ತು ಹೇಳುವ ಮಾಹಿತಿಯನ್ನು ಇವರು ಮನೆಯವರು ಹೇಳ್ತಾರೆ. ಅದರ ಜೊತೆಗೆ 500 ವರ್ಷಗಳಿಂದ ಕೂಡ ಇಲ್ಲಿ ಪಟೇಲರಾಗಿ, ಅನಂತರ ಈ ಊರಿನ ಏನು ವ್ಯವಸ್ಥೆ ಉಸ್ತುವಾರಿಯನ್ನು ವಹಿಸಿಕೊಂಡ ಭಾಳಷ್ಟು ಮಂದಿ ಹಿರಿಯರ ಭಾವಚಿತ್ರಗಳಿವೆ. ಅವರ ಬಗ್ಗೆ ಕೂಡ ನಾವು ಮಾಹಿತಿ ತಮಗೆ ಕೊಡ್ತೇವೆ. ಕಡಂಬಗುತ್ತಿನ ಈ ಮನೆಯಲ್ಲಿದ್ದು ಧರ್ಮ ಉಳಿಸಿದ ಮಹಾತ್ಮರ ಬಹಳಷ್ಟು ಭಾವಚಿತ್ರಗಳಿವೆ. ಕಡಂಬಗುತ್ತಿನ ಮನೆಯಲ್ಲಿ ವಾಸ್ತವ್ಯವಿದ್ದುಕೊಂಡು ಈ ಊರಿನಲ್ಲಿ ಧರ್ಮ ಉಳಿಸಿದ ಬಹಳಷ್ಟು ಮಹಾತ್ಮರ ಭಾವಚಿತ್ರಗಳು ಇಲ್ಲಿಯ ಮನೆಯಲ್ಲಿ ಅಳವಡಿಸಲಾಗಿದೆ. ಅದರ ಮಾಹಿತಿಯನ್ನು ನಾವು ತಮಗೆ ಕೊಡ್ತೇವೆ. ಈಗ ಆರಂಭದ ಭಾವಚಿತ್ರ ತಾವು ಗಮನಿಸ್ಬೋದು. ಈ ಭಾವಚಿತ್ರ ಕೃಷ್ಣ ಕಡಂಬತಿಯವ್ರದ್ದು. ಸುಮಾರು 500 ವರ್ಷಗಳ ಹಿಂದೆ ಈ ಮನೆಯಲ್ಲಿದ್ದರು ಹೇಳುವ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾರೆ. ಅದರ ಜೊತೆಗೆ ಅದರ ಪಕ್ಕದ ಭಾವಚಿತ್ರ ಪಟೇಲ್ ಶೀನಪ್ಪ ಕಡಂಬರದ್ದು. ಅವರು ಪಟೇಲರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು. ಅದರ ಜೊತೆಗೆ ಅವರ ಸಹೋದರ ಅದರ ಪಕ್ಕ ಇರುವಂಥದ್ದು ಎಚ್ ಎನ್ ಕಡಂಬರ ಭಾವಚಿತ್ರ. ಜೊತೆಗೆ
ಸುಬ್ಬಯ್ಯ ಹೆಗ್ಡೆಯವರ ಭಾವಚಿತ್ರವನ್ನು ತಾವು ಗಮನಿಸ್ಬೋದು. ಅವರು ಕೂಡ ಈ ಊರಿನಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರು. ಅದರ ನಂತರ ಮುತ್ತು ಕಡಂಬತ್ತಿಯವರ ಭಾವಚಿತ್ರವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಮುತ್ತು ಕಡಂಬತ್ತಿಯ ನಂತರ ಅಲ್ಲಿ ಸಂಜೀವಿ ಕಡಂಬತ್ತಿಯವರು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದರು. ಅವರು ಈಗಿರುವ ಸುಲೋಚನಾ ಕಡಂಬತ್ತಿಯವರ ತಾಯಿಯವರು. ಅದರ ನಂತರ ಸುಂದರಿ ಕಡಂಬತ್ತಿಯವರು ತಾವು ಗಮನಿಸ್ಬೋದು. ಸುಂದರಿ ಕಡಂಬತ್ತಿಯವರ ಭಾವಚಿತ್ರ ಇದೆ. ಅದರ ನಂತರ ಸುಂದರ ಕೃಷ್ಣ ಶೆಟ್ಟಿಯವರ ಭಾವಚಿತ್ರ ಇದೆ. ಅದರ ನಂತರ ಪುರುಷೋತ್ತಮ ಕಡಂಬರ ಭಾವಚಿತ್ರ ಇದೆ. ಈಗ ನಾವು ತಮಗೆ ಈ ಮಾಹಿತಿಯನ್ನು ಹೇಳ್ತಾ ಹೋಗ್ತಿದ್ದೇವೆ. ಯಾಕಂದರೆ ನಮ್ಮ ಏನು ಧಾರ್ಮಿಕ ಆಚರಣೆಗಳಿವೆ ಅದರ ಬಗ್ಗೆ ಈಗಿನ ಯುವ ಪೀಳಿಗೆಗೆ ಬಹಳಷ್ಟು ಅರಿವಿಲ್ಲ. ಈಗ ಹೆಚ್ಚಿನ ಯುವಕರು ಯುವತಿಯರು ಇವತ್ತು ಡಿಜಿಟಲ್ ವಾಟ್ಸಪ್ಗಳಲ್ಲಿ ಮುಳುಗಿರ್ತಾರೆ. ಆದರೆ ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನು, ನಾವು ಬೆಳೆದು ಬಂದ ಹಾದಿ ಯಾವುದು, ನಮ್ಮ ಊರಿನಲ್ಲಿದ್ದ ಆಚರಣೆಗಳು ಯಾವುದು, ಪದ್ಧತಿಗಳು ಯಾವುದು, ಇವೆಲ್ಲವನ್ನು ಕೂಡ ಇನ್ನೊಮ್ಮೆ ನಾವು ಪುನರಾವರ್ತನೆ ಮಾಡಿ ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ನಾವಿವತ್ತು ಕಡಂಬಗುತ್ತಿದ ಈ ಮನೆಯ ಬಗ್ಗೆ ಒಂದಷ್ಟು ವಿಸ್ತೃತ ಮಾಹಿತಿಯನ್ನು ತಮಗೆ ತಿಳಿಸ್ತೇವೆ. ಇಲ್ಲಿ ಆ ಕಾಲದಲ್ಲಿ ಸುಮಾರು ಎಕರೆಗಟ್ಟಲೆ ಜಾಗ ಇಲ್ಲಿ ಕೃಷಿ ಪ್ರದೇಶವಾಗಿತ್ತು. ಈ ಎಕರೆಗಟ್ಟಲೆ ಪ್ರದೇಶದಲ್ಲಿ ಕೃಷಿ ಮಾಡಿ ಇದೊಂದು ಅವಿಭಕ್ತ ಕುಟುಂಬವಾಗಿ ರೂಪುಗೊಂಡಿತ್ತು. ಆದರೆ ಕಾಲಕ್ರಮೇಣ ಏನಾಗ್ತದೆ ಅಂತ ಕೇಳಿದರೆ ಈಗ ಒಂದೆರಡು ಮಕ್ಕಳು ಇರುವಂಥ ಮನೆಗಳಲ್ಲೆಲ್ಲ ಈ ಜನಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಒಂದೊಂದು ಎರಡೆರಡು ಮನೆ ಇದೆ. ಜನಸಂಖ್ಯೆ ದೇಶದ ಭಾಗದಲ್ಲಿ ಏರಿಕೆ ಆದರೂ ಕೂಡ ಮನೆಯಲ್ಲಿ ಇರುವಂಥದ್ದು ಒಬ್ಬರಿಬ್ಬರು ಮಾತ್ರ. ಹಾಗಾಗಿ ಮನೆಗಳು ತುಂಬ ಆಗಿದೆ. ಕಳೆದ ದಿನಗಳಲ್ಲಿ ಹಾಗಲ್ಲ, ಜನಸಂಖ್ಯೆ ಕಡಿಮೆ ಇತ್ತು, ಆದರೆ ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇರ್ತಿದ್ರು. ಒಂದು ಮನೆ, ಭಾಳಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಕೂಡ ಕಂಡುಕೊಳ್ತಾ ಇದ್ದರು. ಹಾಗಾಗಿ ಆ ಕಾಲಘಟ್ಟದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಆದರೆ ಈ ಅವಿಭಕ್ತ ಕುಟುಂಬ ಪದ್ಧತಿ ಆಗ ಹೆಚ್ಚು ಚಾಲ್ತಿಯಲ್ಲಿತ್ತು. ಸುರಕ್ಷತೆಯಾಗಿ ಅವರಿದ್ದರು. ಹಾಗಾಗಿ ನೋಡಿ, ತಾವು ಗಮನಿಸ್ಬೋದು ಇಲ್ಲಿನ ಕಂಬಗಳು. ಈ ಮರದ ಕಂಬ, ಇದು ಕೂಡ ಸುಮಾರು 500 ವರ್ಷಗಳ ಹಿಂದಿನ ಕಂಬಗಳು ಅಂತ ಇವರು ಸ್ಥಳೀಯರು ಮನೆಯವರು ಹೇಳ್ತಾರೆ. ಅದರ ಜೊತೆಗೆ ತಾವು ಇಲ್ಲಿಯ ಬಾಗಿಲನ್ನು ಗಮನಿಸ್ಬೋದು. ಇದು ಭಾಳಷ್ಟು ದಪ್ಪವಾಗಿರುವ ಬಾಗಿಲು, ಭಾಳಷ್ಟು ದಪ್ಪವಾಗಿದೆ ಈ ಬಾಗಿಲು. ಇಲ್ಲಿಯ ಮರದ ದಾರಂದಗಳನ್ನು ಕೂಡ ತಾವು ನೋಡ್ಬೋದು. ಇದು ಕೂಡ ಸುಮಾರು 500 ವರ್ಷಗಳ ಹಿಂದಿನ ದಾರಂದ. ಅದರ ಜೊತೆಗೆ ಇಲ್ಲಿ ಏನೆಲ್ಲ ಹಳೆಯ ಇದನ್ನು ಅಳವಡಿಸಲಾಗಿದೆ ತಾವು ಗಮನಿಸ್ಬೋದು. ಇದು ಕೂಡ ಭಾಳಷ್ಟು ಇವತ್ತಿಗೂ ಕೂಡ ಬಲಿಷ್ಠವಾಗಿದೆ. ಆಗಿನ ಕಾಲದಲ್ಲಿ ಜನ ಏನು ಮಾಡಿದ ವ್ಯವಸ್ಥೆಗಳು ಇವತ್ತಿಗೂ ಕೂಡ ಗಟ್ಟಿಯಾಗಿಯೇ ಉಳಿದಿದೆ. ಇದು ನಾವು ಈಗ ಈ ಪೀಳಿಗೆಗೆ ಇದರ ಎಲ್ಲ ಕೂಡ ಅರಿವು ಈ ಪೀಳಿಗೆಗೆ ಬರಬೇಕು. ಅಂದು ಅವಿಭಕ್ತ ಕುಟುಂಬ ಪದ್ಧತಿಯ ಮೂಲಕ 100 ಎಕರೆ ಜಾಗದಲ್ಲಿ ಕೃಷಿ ಮಾಡಲಾಗ್ತಿತ್ತು. ಆಗ ಭತ್ತದ ಕೃಷಿಯೇ ಪ್ರಧಾನವಾಗಿದ್ದದ್ದು. ಈಗ ಆ ಭತ್ತದ ಅಕ್ಕಿ ಬರುವಂಥ ಅಕ್ಕಿಯನ್ನು ತಾವು ಗಮನಿಸ್ಬೋದು. ಇಲ್ಲಿಯ ಹಳೆಯ ಅಕ್ಕಿ ಹಾಕುವ ಒಂದು ಕೋಣೆ ಇದೆ. ಈಗ ಅದನ್ನು ತಮಗೆ ನಾವು ತೋರಿಸ್ತೇವೆ. ನೋಡಿ, ಇದು ಸುಮಾರು 500 ವರ್ಷಗಳಿಂದ ಕೂಡ ಅಕ್ಕಿಯನ್ನು ಹಾಕಿಕೊಂಡು ಬರ್ತಾ ಇದ್ದ ಒಂದು ಸ್ಥಳ. ಈಗ ಅಲ್ಲಿ ಅಡಿಕೆಯನ್ನು ಇಡಲಾಗಿದೆ. ಆದರೆ ಅಂದು ಈ ದೊಡ್ಡ ಕೊಠಡಿ ಇದೆ, ಅಲ್ಲಿ ಅಕ್ಕಿ ಹಾಕಲಾಗ್ತಿತ್ತು. ಈಗ ಇದು ಇನ್ನೊಂದು ಅಕ್ಕಿ ಹಾಕುವ ಕೋಣೆ. ಈ ಮನೆಯಲ್ಲಿ 2 ಅಕ್ಕಿ ಹಾಕುವ ದೊಡ್ಡ ದೊಡ್ಡ ಕೋಣೆಗಳಿವೆ. ತಾವೇ ಒಂದು ಚಿಂತನೆಗೆ ಗ್ರಾಸ ಹಾಕಿದರೆ ನೋಡಿ, ಇಷ್ಟು ದೊಡ್ಡ ಕೊಠಡಿಯಲ್ಲಿ ಆಗ ಅಕ್ಕಿಯನ್ನು ದಾಸ್ತಾನು ಇರಿಸಲಾಗುತ್ತಿತ್ತು. ಅದರ ಜೊತೆಗೆ ಇಲ್ಲಿಯ ಹಳೆಯ ಕಲೆಂಬಿ ಇವತ್ತಿಗೂ ಕೂಡ ಇದೆ. ಕಲೆಂಬಿ ತಾವು ಇಲ್ಲಿ ಗಮನಿಸ್ಬೋದು. ಕಲೆಂಬಿ ಇವತ್ತಿಗೂ ಕೂಡ ಉಳಿದುಕೊಂಡಿದೆ. ಈಗ ನಮ್ಮ ಹಳೆಯ ಪದ್ಧತಿಗಳು ಯಾವ ರೀತಿ ಹೇಳುವಂಥ ಒಂದು ವಿಚಾರ ತಾವು ಕೂಡ ತಮ್ಮ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸ್ಬೋದು. ಈ ಮನೆಯ ಹಿಂಭಾಗದಲ್ಲಿರುವ ಆನೆ ಬಾಗಿಲು ನೋಡಿ, ಮನೆಯ ಹಿಂಭಾಗದಲ್ಲಿದೆ. ಈ ಆನೆ ಬಾಗಿಲು ಇವತ್ತಿಗೂ ಕೂಡ ಸದೃಢವಾಗಿ ಉಳಿದುಕೊಂಡಿದೆ. ಇದನ್ನು ಆ ಕಾಲದಲ್ಲಿ ಆನೆ ಬಾಗಿಲು ಅಂತ ಕರೀತಾ ಇದ್ದರು. ಅದರ ಜೊತೆಗೆ ಇಲ್ಲಿ 100 ಆಕಳುಗಳನ್ನು ಇಲ್ಲಿ ಸಾಕಲಾಗುತ್ತಿತ್ತು ಹೇಳುವ ಒಂದು ಸಾಕ್ಷಿಗೋಸ್ಕರ ಇಲ್ಲಿ ಹಟ್ಟಿ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ನಾವೀಗ ಹಟ್ಟಿಯ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ, ಬಹಳಷ್ಟು ದೊಡ್ಡದಾದ ಹಟ್ಟಿ. ಈಗ ಈ ಹಟ್ಟಿಯಲ್ಲಿ ಬಹಳಷ್ಟು ಆಕಳನ್ನು ಆ ಸಂದರ್ಭದಲ್ಲಿ ಸಾಕಲಾಗುತ್ತಿತ್ತು. ಓಡಿಸುವ ಕೋಣ ಕೂಡ ಇಲ್ಲಿ ಸಾಕಲಾಗುತ್ತಿತ್ತು ಹೇಳುವ ಒಂದು ಮಾಹಿತಿಯನ್ನು ಈ ಮನೆಯವರು ಹೇಳ್ತಾರೆ. ನೋಡಿ, ಆನೆ ಬಾಗಿಲಿಂದ ಒಳಕ್ಕೆ ಬಂದಾಗ ಇಲ್ಲಿ ಹಟ್ಟಿಯನ್ನು ನಾವು ತಮಗೆ ತೋರಿಸಿದೆವು. ಅದರ ಜೊತೆಗೆ ಇಲ್ಲಿ
ಸುತ್ತು ಮಜಲು ಅಂತ ಆಗ ಹೇಳ್ತಾ ಇದ್ರು. ಅದು ಕೂಡ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ. ಇದು ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಹೇಳುವ ಮಾಹಿತಿಯನ್ನು ಮನೆಯವರು ನಮಗೆ ತಿಳಿಸಿದ್ದಾರೆ. ಗಮನಿಸ್ಬೋದು ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳುವ ಒಂದು ಮಾಹಿತಿ. ಆದರೆ ಹಂಚನ್ನು ನಂತರ ಅಳವಡಿಸಿದ್ದು. ಅದರ ಮೊದಲು ದಂಬೆ ಇಲ್ಲಿ ಮೇಲ್ಗಡೆ ಹಾಕಲಾಗಿತ್ತು. ಹಾಗಾಗಿ ದಂಬೆ ಹಂಚು ಬಂದ ನಂತರ ಆ ದಂಬೆಯನ್ನು ತೆಗೆದು ಹಂಚನ್ನು ಮೇಲ್ಛಾವಣಿಗೆ ಹಾಕಲಾಗಿದೆ. ನೋಡಿ, ಈ ಸ್ಥಳದಲ್ಲಿ ಆ ಕಾಲದಲ್ಲಿ ದೈವಗಳ ಆರಾಧನೆ ಆಗ್ತಾಯಿತ್ತು. ಆದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರತ್ಯೇಕ ದೈವಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಹೊರಗಡೆ ಮಾಡಲಾಗಿದೆ. ಈಗ ಅದು ಭಾಳಷ್ಟು ಸುಂದರವಾಗಿ ನಿರ್ಮಾಣ ಕಂಡಿದೆ. ಆದರೆ ಆ ಕಾಲದಲ್ಲಿ ಇಲ್ಲೇ ಮನೆಯ ಏನು ಸುತ್ತು ಮಜಲಿದೆ ಅದರ ಒಳಗಡೆ ಭಾಗದಲ್ಲಿ ದೈವಗಳನ್ನು ನಂಬಿಕೊಂಡು ಬರ್ತಾಯಿದ್ರು. ಇದು ಕಡಂಬಗುತ್ತಿನ ಒಂದು ಮನೆಯ ವಿಶೇಷ. ಅದರ ಜೊತೆಗೆ ನಾವು ಈಗಾಗಲೇ ತಮಗೆ ಇಲ್ಲಿಯ ಏನು ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುವ ಒಂದು ಮಾಹಿತಿಯನ್ನು ತಮಗೆ ಹೇಳಿದ್ದೇವೆ. ಅದರ ಒಂದು ಚಿತ್ರಣವನ್ನು ತಮಗೆ ತೋರಿಸ್ತೇವೆ. ಮೂರೂರು ಕಡಂಬಗುತ್ತುವಿನ ಪ್ರಕೃತಿ ದತ್ತವಾದ ಈ ಸ್ಥಳದಲ್ಲಿ, ವಿಶಾಲವಾದ ಈ ಸ್ಥಳದಲ್ಲಿ ನೋಡಿ, ಇಲ್ಲಿ ನಾಗಬ್ರಹ್ಮ ಸ್ಥಾನ ಇದೆ. ಈ ನಾಗಬ್ರಹ್ಮ ಸ್ಥಾನದಲ್ಲಿ ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳ 5 ಮತ್ತು 6 ತಾರೀಕಿಗೆ ನಾಗಬ್ರಹ್ಮ ಸಹಪರಿವಾರ ದೇವರ ಪುನರ್ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೀತದೆ. ಈಗ ಈ ನಾಗಬ್ರಹ್ಮ ಸ್ಥಾನ ಬಹಳಷ್ಟು ಪುರಾತನವಾದದ್ದಂತಲೇ ಎಲ್ಲರೂ ನಂಬಿಕೊಂಡು ಬಂದಿದ್ದಾರೆ. ಯಾಕಂದರೆ ಇಲ್ಲಿ ನಾವು ತೋರಿಸ್ತೇವೆ. ಈಗ ಒಂದು ಶಿಲಾಶಾಸನ ಇದೆ. ಇದು ಹೊಯ್ಸಳರ ಕಾಲದ್ದು ಅಂತ ಹೇಳಲಾಗ್ತಿದೆ. ಆದರೆ ಅದನ್ನು ಓದುವಷ್ಟು, ಯಾಕಂದರೆ ಅದು ಎಲ್ಲವೂ ಕೂಡ ಭಾಳಷ್ಟು ಅಳಿಸಿ ಹೋಗಿದೆ. ಆದರೆ ಈ ಪ್ರದೇಶ ಎಲ್ಲವೂ ಕೂಡ ಹೊಯ್ಸಳರ ಕಾಲಾವಧಿಯಲ್ಲಿಯೇ ಭಾಳಷ್ಟು ಅಭಿವೃದ್ಧಿ ಹೊಂದಿತ್ತು ಹೇಳುವ ಮಾಹಿತಿ ಕೂಡ ಇದೆ. ಹಾಗಾಗಿ ತಮಗೆ ನಾವು ಶಿಲಾಶಾಸನವನ್ನು ತೋರಿಸ್ತೇವೆ. ವೀಕ್ಷಕರೇ ನೋಡಿ, ನಿಮ್ಮನ್ನು ನಾವು ಈಗ ಶಿಲಾಶಾಸನ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೇವೆ. ತಾವು ಗಮನಿಸ್ಬೋದು, ಇದು ಅತಿ ಪುರಾತನವಾದ ಶಿಲಾಶಾಸನ. ಈಗ ಅದರ ಏನು ಬರೆದಿದ್ದಾರೆ ಅದು ನಮಗೂ ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ಭಾಳಷ್ಟು ಹಳೆಯದಾದ ಶಿಲಾಶಾಸನ. ಅದನ್ನು ಇತ್ತೀಚೆಗಷ್ಟೇ ಅವರು ಮತ್ತೆ ಅದನ್ನು ಇಲ್ಲಿ ಇಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.